ನಮಸ್ತೆ ಸ್ನೇಹಿತರೆ, ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಮನೆಯಲ್ಲಿರುವ ಪದಾರ್ಥಗಳಿಂದಲೇ ಮಟನ್ ಕರಿ ಮಾಡುವ ವಿಧಾನ. ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಮೆಣಸಿನಕಾಯಿ, ಗೋಡಂಬಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ, ಕಾಳು ಮೆಣಸು, ಜೀರಿಗೆ. ಮೊದಲಿಗೆ ಡ್ರೈ ಮಸಾಲೆಯನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಹುರಿದ ನಂತರ ತೆಗೆದಿಟ್ಕೊಂಡು ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಹಸಿಮೆಣಸಿನ್ಕಾಯಿ, ಈರುಳ್ಳಿ ಬ್ರೌನ್ ಕಲರ್ಗೆ ತಿರುಗೋ ತನಕ ಹುರ್ಕೋಬೇಕು. ಆ ನಂತರ ಒಂಚೂರು ಮೆಣಸಿನಕಾಯಿ ಖಾರಕ್ಕೆ ತಕ್ಕನ ಅಷ್ಟು ಹಾಕ್ಕೊಂಡು ಫ್ರೈ ಆಗ್ತಾ ಇದ್ದ ಹಾಗೆ ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಏನೇನು ಇಂಗ್ರೀಡಿಯೆಂಟ್ಸ್ ಜೋಡ್ಕೊಂಡಿದ್ವಲ್ಲ ಎಲ್ಲದನ್ನು ಫ್ರೈ ಮಾಡ್ಕೊಳ್ಳೋಣ. ಇನ್ಸ್ಟೆಂಟಾಗಿ ನಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಿಗುತ್ತಲ್ಲ, ಯಾವುದಾದ್ರೂ ಬ್ರ್ಯಾಂಡಿಂದ ಬೇಕಾದ್ರೂ ಹಾಕ್ಕೋಬೋದು. ಆದರೆ ಮನೆಯಲ್ಲೇ ತಯಾರಿಸ್ಕೊಂಡು ಮಾಡ್ಕೊಳ್ಳೋದು ತುಂಬ ರುಚಿಕರವಾಗಿರುತ್ತೆ. ಯಾವುದೇ ಅಡುಗೆಗಾದರೂ ಮನೆಯಲ್ಲೇ ಮಾಡಿಕೊಳ್ಳೋದು ಪೇಸ್ಟ್ ಆಗಲಿ ಪುಡಿ ಆಗಲಿ ಹೆಲ್ತ್ ಬೆನಿಫಿಟ್ ಕೂಡ ಚೆನ್ನಾಗಿರುತ್ತೆ. ಅಡುಗೆನೂ ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ. ಈರುಳ್ಳಿ ಅವೆಲ್ಲ ಏನಿನ್ನು ಗೋಲ್ಡನ್ ಬ್ರೌನಿಗೆಲ್ಲ ಟರ್ನ್ ಆಗಿ ನೀಟಾಗಿ ಬೇಯ್ತಾ ಇದೆ ಅನ್ನಬೇಕಾದ್ರೆ ಡ್ರೈ ಮಸಾಲೆಯನ್ನು ಏನು ಹುರಿದಿಟ್ಕೊಂಡಿತ್ತಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊತಾ ಇರೋ ಘಮದಲ್ಲೇ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಟೇಸ್ಟಾಗಿ ಬರ್ಬೋದು ಅಂತ. ಇದಕ್ಕೆ ಒಂದು ಸ್ವಲ್ಪ ಅರಿಶಿಣವನ್ನು ಆ್ಯಡ್ ಮಾಡ್ಕೊಳ್ಳೋಣ. ಟರ್ಮರಿಕ್ ಪೌಡರ್ ಎಲ್ಲ ಫ್ರೈ ಆದ ನಂತರ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಯಾಕಂದರೆ ಮಿಕ್ಸಿ ಜಾರಿಗೆ ರುಬ್ಬಕ್ಕೆ ಸ್ವಲ್ಪ ಈಸಿ ಆಗಲಿ ಅಂತ ಗ್ರೈಂಡ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಎಳೆ ಮಟನ್ ಆದರೆ ಒಂದು 20 ಮಿನಿಟ್ಸ್ ಸಾಕು, ಬೇಗ ಬಾಯ್ಲ್ಡ್ ಆಗುತ್ತೆ. ನಾವಿಲ್ಲಿ ಮಟನ್ ಕರಿಗೆ ಎಳೆ ಮಟನ್ ತೊಗೊಂಡಿದ್ದೀವಿ. ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು 20 ಮಿನಿಟ್ಸ್ ಪಾತ್ರೆಯಲ್ಲೇ ಬೇಯಿಸ್ತಾ ಇದ್ದೀವಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ನೋಡಿ, ಒಂದು 20 ಮಿನಿಟ್ಸ್ ಆಫ್ಟರು ಈ ಥರ ಕುದೀತಾ ಇರುತ್ತೆ, ಅದು ನೀರಿನ ಅಂಶ ಎಲ್ಲ ಬಿಟ್ಕೊಂಡಿರುತ್ತೆ. ಆಮೇಲೆ ನಾವೇನು ರುಬ್ಬಿರ್ತೀವಲ್ಲ, ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಆ್ಯಡ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಬಾಯ್ಲ್ ಆಗೋದು ಬಿಟ್ಟರೆ ಮಸಾಲೆ ಎಲ್ಲ ಅಡ್ಜಸ್ಟ್ ಆದರೆ ಮಟನ್ ಕರಿ ರೆಡಿ, ಸೈಡಲ್ಲಿ ಸಿಗ್ತಾ.